ಎಲ್ಲರಿಗೂ ನಮಸ್ಕಾರ. ಚುಕ್ಕಿ ಗಾರ್ಡನ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಇನ್ನೇನು ಬೇಸಿಗೆ ಶುರುವಾಗಿದೆ. ಈ ಬೇಸಿಗೆ ಟೈಮಲ್ಲಿ ನಾವು ಹಾಕಿರುವಂತಹ ಗಿಡಗಳನ್ನು ಹೇಗೆ ರಕ್ಷಣೆ ಮಾಡ್ಕೋಬಹುದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಇದು ಹೆಚ್ಚು ಗಿಡ ಇರುವ ಗಾರ್ಡನ್ಗೆ ಆಗಲ್ಲ. ಸ್ವಲ್ಪ ಗಿಡ ಇಟ್ಕೊಂಡಿರೋರು ಇದನ್ನು ಈ ಒಂದು ನೆಟ್ ಪ್ಲೇಟ್ಗಳನ್ನ ಉಪಯೋಗಿಸ್ಕೊಳ್ಬೋದು. ಎಲ್ಲಿ ಯಾರಿಗೆ ನೆಟ್ ಕಟ್ಟಲು ಜಾಗ ಇಲ್ವೋ, ಮೇಲೆಲ್ಲ ಅನುಕೂಲ ಇಲ್ಲ ಅಂತಂದವರು ಈ ಥರ ನೆಟ್ಟು ಪ್ಲೇಟ್ಗಳನ್ನ ಮಾಡಿಕೊಂಡು ಅದನ್ನು ಬೇಸಿಗೆ ಕಾಲದಲ್ಲಿ ನಮ್ಮ ಗಿಡಗಳನ್ನ ರಕ್ಷಣೆ ಮಾಡ್ಕೋಬೋದು. ಅದಕ್ಕೆ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇದೆಲ್ಲ ನಾನು ಪೈಪಲ್ಲಿ ಮಾಡಿರೋಂಥ ನೆಟ್ ಪ್ಲೇಟ್ಗಳು. ಇದರಿಂದ ನಾವು ನಮ್ಮ ಗಿಡಗಳನ್ನು ಸುಲಭವಾಗಿ ರಕ್ಷಣೆ ಮಾಡ್ಕೋಬೋದು. ಮತ್ತು ಈ ಪ್ಲೇಟ್ಗಳು ಯಾವಾಗಲೂ ಸಹ ಉಪಯೋಗ ಬರುತ್ತೆ. ಪ್ರತಿ ವರ್ಷ ಅದನ್ನು ನಾವು ಉಪಯೋಗಿಸ್ಕೊಳ್ಬೋದು. ಅದೇನು ವೇಸ್ಟ್ ಆಗೋಲ್ಲ. ಅದಕ್ಕೆ ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಇದು ನಾನು ನಮ್ಮ ಮನೇಲಿ ಉಳ್ಕೊಂಡಿದ್ದಂತಹ ನಲ್ಲಿ ಪೈಪಲ್ಲಿ ಮಾಡಿರೋಂತಹ ನೆಟ್ ಪ್ಲೇಟು. ಇದನ್ನು ನಾನು ಗಿಡಗಳಿಗೆ ಯಾವ ರೀತಿ ಮುಚ್ಚುತ್ತೀನಿ ಅಂತ ನೋಡಿ. ಇದು ನೋಡಿ, ಈ ಥರ ಕಾಂಪೌಂಡ್ ಪಕ್ಕ ಇಟ್ಟಿರುವಂತಹ ಗಿಡಗಳಿಗೆ ನಾನು ಅದ್ರ ಮೇಲೆ ಓರೆಯಾಗಿ ಅದನ್ನು ನಿಲ್ಲಿಸ್ತೀನಿ. ಇದರಿಂದ ಗಿಡ ಬಿಸಿಲಿಗೆ ಮರೆಯಾಗುತ್ತೆ ಮತ್ತು ಅದಕ್ಕೆ ಸ್ವಲ್ಪ ಬಿಸಿಲು ಬೀಳುತ್ತೆ, ಆದರೆ ಏನೂ ತೊಂದರೆ ಆಗೋಲ್ಲ. ನೋಡಿ, ಈ ಥರ ಎಲ್ಲ ಗಿಡಗಳಿಗೂ ಈ ಥರ ಮುಚ್ಕೊಂಡು ಹೋಗಬಹುದು. ಇದರಿಂದ ಯಾವುದೇ ರೀತಿಯ ಗಿಡಗಳಿಗೆ ತೊಂದರೆ ಆಗೋದಿಲ್ಲ. ಹಾಗೆ ಒಂದೆರಡು ದಿನ ನಾವು ಊರಲ್ಲಿ ಇಲ್ಲದೇ ಇದ್ದರೂ ಸಹ ಈ ಥರ ಗಿಡಗಳಿಗೆ ನಾವು ಮರೆ ಮಾಡಬೇಕು ಹೋಗಿದ್ರೂ ಸಹ ನೀರು ಒಣಗಿರಲ್ಲ, ಗಿಡಗಳು ಬಿಸಿಲಿಂದ ರಕ್ಷಣೆ ಆಗಿರುತ್ತೆ. ನಮಗೆ ಗಿಡಗಳು ಯಾವುದೇ ರೀತಿಯ ಹಾಳಾಗಲ್ಲ. ಅದರಿಂದ ಈ ಥರ ನೀವು ಸಹ ನಿಮ್ಮಲ್ಲಿ ವೇಸ್ಟಾಗಿ ಉಳಿದಿರೋಂತಹ ಪೈಪಾಗಲಿ ಅಥವಾ ಬಿದಿರು ಕಡ್ಡಿ ಆಗಲಿ ಅಥವಾ ಯಾವುದಾದ್ರೂ ದಾಸವಾಳ ಕಡ್ಡಿ, ಉದ್ದ ಇರುವಂತಹ ಕಡ್ಡಿಗಳಲ್ಲಿ ಅಂಥ ಕಡ್ಡಿಗಳನ್ನು ನೀವು ಇಟ್ಕೊಂಡು ಈ ಥರ ನೆಟ್ ಪ್ಲೇಟ್ಗಳನ್ನು ಮಾಡಿಕೊಂಡು ಬೇಸಿಗೆ ಕಾಲದಲ್ಲಿ ನಿಮ್ಮ ತೋಟದಲ್ಲಿ ಇರುವಂತಹ ಗಿಡಗಳನ್ನು ಸುಲಭವಾಗಿ ರಕ್ಷಣೆ ಮಾಡ್ಕೋಬೋದು. ಹಾಗೂ ಈ ಪ್ಲೇಟ್ಗಳು ಏನು ಹಾಳಾಗಲ್ಲ. ಪ್ರತಿ ವರ್ಷ ಅದನ್ನು ನೀವು ಉಪಯೋಗಿಸಿ ಮತ್ತೆ ಚಳಿಗಾಲ ಶುರುವಾದಾಗ, ಮಳೆಗಾಲ ಶುರುವಾದಾಗ ಎತ್ತಿಟ್ಕೋಬಹುದು. ಹಾಗೂ ಈ ಥರ ಪ್ಲೇಟ್ಗಳನ್ನ ನೀವು ಸೊಪ್ಪನ್ನು ಹಾಕಿರುವಂತಹ ಪಾಟ್ಗಳಿಗೂ ಸಹ ಇದನ್ನು ಮರೆ ಮಾಡಿದ್ರೆ ನಾವು ಮಳೆ ಬಂದಾಗ ಹೆಚ್ಚಿಗೆ ನೀರೇನೋ ಅದ್ರ ಮೇಲೆ ಬೀಳದೆ ಗಿಡ ಹಾಳಾಗಲ್ಲ. ಅದಕ್ಕೂ ಸಹ ನೀವು ಉಪಯೋಗಿಸ್ಕೋಬಹುದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಥರ ಪ್ಲೇಟ್ ಮಾಡೋದು ಬೇಕು ಅಂತ ಕಮೆಂಟಲ್ಲಿ ತಿಳಿಸಿದ್ರೆ ಅದನ್ನು ನಿಮಗೆ ನಾನು ಮಾಡಿ ತೋರಿಸ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಇನ್ನೂ ಮುಂದೆ ಉಪಯುಕ್ತವಾದ ವಿಡಿಯೋಗಳನ್ನು ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಇದು ನೋಡಿ, ನಾನು ಕಿಚನ್ ವೇಸ್ಟನ್ನು ಬಿಸಿಲಲ್ಲಿ ಒಣಗಾಕಿದ್ದೀನಿ. ಯಾಕೆಂದರೆ ಅದನ್ನು ನಾನು ಗೊಬ್ಬರ ಮಾಡೋಕ್ಕೆ ಹಾಕೋಕ್ಕೆ ಟೈಮ್ ಆಗಲಿಲ್ಲ. ಅದರಿಂದ ಅದು ಕೊಳಿಬಾರ್ದು ಮತ್ತು ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಹೀಗೆ ಒಣಗಿಸ್ತಾ ಇದ್ದೀನಿ. ಮತ್ತು ಇದನ್ನು ನಾನು ಯಾವ ರೀತಿ ಉಪಯೋಗಿಸ್ತೀನಿ ಅನ್ನೋದನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಫುಲ್ಲು ಎಲ್ಲ ಕಿಚನ್ ವೇಸ್ಟನ್ನು ಪ್ರತಿದಿನ ಬಂದದ್ದನ್ನೆಲ್ಲ ತಂದು ಇದೇ ರೀತಿ ನಾನು ಬಿಸಿಲಲ್ಲಿ ಒಣಗಾಕ್ತಾ ಇದ್ದೀನಿ. ತುಂಬ ಬಿಸಿಲಿರೋದ್ರಿಂದ ಬೇಗ ಒಣಗ್ತಾ ಇದೆ. ಹಾಗೂ ನಮ್ಮನೆ ಮುಂದೆ ಈ ಒಂದು ವಿಡಿಯೋ ಇಷ್ಟ ಆಗಲಿ ಲೈಕ್ ಮಾಡಿ.